ಈ ಭಯೋತ್ಪಾದಕರು ಯಾಕೆ ಭಯೋತ್ಪಾದನೆ ಮಾಡ್ತಾರೆ ಅಂತ ಅಂದರೆ ರೀಸನ್ ಮಾತ್ರ ಅವ್ರ ದೃಷ್ಟಿನಲ್ಲಿ ಸೂಪರ್ ಅನಿಸುತ್ತೆ. ಅದಕ್ಕೆ ತಾನೇ ಮಾಡೋದವರು. ಹೌದು, ಅವರು ಇಲ್ಲಿ ನಮ್ಮ ದೇಶಕ್ಕೆ ಬಂದು ಬಾಂಬ್ ಹಾಕ್ತಾರೆ ಅಥವಾ ಇನ್ನೊಂದು ಯಾವುದೋ ಒಂದು ದೇಶಕ್ಕೆ ಅಟ್ಯಾಕ್ ಮಾಡ್ತಾರೆ ಅಂತ ಈ ಟೆರರಿಸ್ಟ್ ಅನಿಸಿದ್ರೆ ನಮಗದು ಅನ್ಯಾಯ ಅನಿಸುತ್ತೆ. ಅದು ಮಾಡಬಾರ್ದು, ಖಂಡಿತ ತಪ್ಪು, ಹಿಂಸೆ ಮಾಡಬಾರ್ದು ಅಂತ. ಆದರೆ ಅವ್ರಿಗೆ ಅರಿವಿರಲ್ಲ. ಅವ್ರಿಗೇನು ಅನಿಸುತ್ತೆ ಅಂದರೆ ನಮ್ಮ ದೇವ್ರಿಗೆ ಇವರು ಕನ್ವರ್ಟ್ ಆಗಲಿಲ್ಲ, ನಮ್ಮ ಈ ದೇಶದಲ್ಲಿರೋರೆಲ್ಲ ನಮ್ಮ ಧರ್ಮದವರೇ ಆಗಬೇಕು, ನಮ್ಮ ಮತದವರೇ ಆಗಬೇಕು, ಇವ್ರನ್ನ ನಾನು ನಾಶ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀನಿ, ನನ್ನ ಅಲ್ಲಿ ಅಪ್ಸರಿಯರು ಕಾಯ್ದುಕೊಂಡು ಕಲ್ತ್ಕೊ ಆ ಥರದ ಭಾವನೆಗಳು ಇಟ್ಬಿಟ್ಟಿರ್ತ. ಅವು ಒಳ್ಳೆ ಭಾವನೆನೇ, ಅಂದರೆ ದೇವ್ರ ಬಗ್ಗೆ ಭಕ್ತಿನೇ. ಆದರೆ ಈ ಸಾಯಿಸಿದ್ರೆ ಹೋಗ್ತೀನಿ ಅನ್ನೋದು ಕೆಟ್ಟ ಭಾವನೆ, ಅದು ಅಲ್ಲ. ಅಂದರೆ ಇವರೆಲ್ಲ ಅಂದರೆ ನಮ್ಮ ದೇವ್ರನ್ನ ಇಷ್ಟಪಡಲಿ ಅನ್ನೋದಿರುತ್ತೆ, ಅದಕ್ಕೋಸ್ಕರ ಇವ್ರನ್ನ ಸಾಯಿಸಿದ್ರೆ ಅನ್ನೋದು ಬಂದ್ಬಿಡುತ್ತಲ್ಲ, ಅಲ್ಲಿ ಅವೆರಡು ಮರ್ಜಾಗಿ ನನ್ನ ಮಗಂದು ಭಯೋತ್ಪಾದನೆ. ಇದು ಹೇಳ್ಬೇಕಾದ್ರೆ ನನಗೊಂದು ನೆನಪಾಯ್ತು. ಈ ತೇಜಸ್ವರು ಒಂದು ಕಡೆ ಹೇಳ್ತಾರೆ ಏನಂದರೆ, ಇನ್ನೊಬ್ಬರನ್ನ ಕೊಂದು ಉಳಿಸ್ಕೊಳ್ಳೋದು ಯಾವ ಧರ್ಮ ಇದೆ ಅಂತೇಳಿ. ಅಂದರೆ ಇನ್ನೊಬ್ರನ್ನ ಕೊಂದ್ಬಿಟ್ಟು ನೀನೇ ಧರ್ಮ ಉಳಿಸ್ಕೊಳ್ತೀಯ ಅನ್ನೋ ಥರ. ತೇಜಸ್ವರ್ದು ಅದ್ಭುತ. ಕೊಂದು ಉಳಿಸ್ಕೊಳ್ಬೇಕಾದಂಥ ಧರ್ಮ ಯಾವುದಿಲ್ಲ. ಅದಕ್ಕೇನೆ ನಮ್ಮ ಹಿಂದೂ ಧರ್ಮದಲ್ಲಿ ನಾನು ಇದುವರೆಗೂ ನೋಡಿರೋ ಅಂಥ ಪ್ರಕಾರ ನಮ್ಮದನ್ನ ಇವನು ಫಾಲೋ ಮಾಡದೇ ಇದ್ದರೆ ಅಂದ್ಬಿಟ್ಟು ಕೊಂದಿರೋ ಇತಿಹಾಸ ಇಲ್ಲ, ಇತಿಹಾಸದಲ್ಲೂ ಇಲ್ಲ, ಮುಂದೇನು ಇರಲ್ಲ ಅಂತ ನಾನು ಭಾವಿಸ್ತೀನಿ. ಅಂದರೆ ನೀನು ಅಮಾಯಕ, ನೀನು ನಮ್ಮದನ್ನ ಫಾಲೋ ಮಾಡು, ಇಲ್ಲಾಂದರೆ ನಾನು ನಿನ್ನ ಸಾಯಿಸ್ತೀನಿ ಅನ್ನೋದಿಲ್ಲ. ಇನ್ನು ನಮ್ಮದವ್ರನ್ನ ನೀನು ಸಾಯಿಸ್ದಲ್ಲ ಅಂತ ಇರ್ಬೋದು, ನಮ್ಮ ಕಡೆಯವ್ರನ್ನ ಸಾಯಿಸ್ದಲ್ಲ ನೀನು ಅಂತ ಇರಬಹುದು, ನಮ್ಮನ್ನ ಅಟ್ಯಾಕ್ ಮಾಡ್ತಿದ್ಯಾ ಅಂತಲೂ ಇರ್ಬೋದು. ಆದರೆ ನೀನು ಆ ದೇವ್ರನ್ನ ಇಷ್ಟಪಡ್ತಾ ಇದೆಯಾ, ಅದಕ್ಕೋಸ್ಕರ ನಿನ್ನನ್ನು ಕೊಲೆ ಮಾಡ್ತೀನಿ ಅನ್ನೋ ಥರದ್ದು ಇಲ್ಲ, ಆ ಫಿಲಾಸಫಿ ಇಲ್ಲ. ಮಿಕ್ಕಿದ್ದೆಲ್ಲ ಇರಬಹುದು. ಇಲ್ಲೂ ಕುತಂತ್ರಗಳಿದ್ದಾರೆ, ಅಲ್ಲೂ ಕುತಂತ್ರಗಳಿದ್ದಾರೆ, ಇಲ್ಲೂ ಕೊಲೆಗಡರು, ಅಲ್ಲೂ ಕೊಲೆಗಡರು, ಎಲ್ಲ ಕಡೆ ಇರ್ತಾರೆ. ಅದು ಈ ಒಂದು ರೀಸನ್ ಇಲ್ಲ, ನೀನು ಕನ್ವರ್ಟ್ ಆಗು, ಇಲ್ಲಾಂದರೆ ಕೊಲೆ ಮಾಡ್ತೀನಿ ಅನ್ನೋದಿಲ್ಲ. ಆದರೆ ಬೇರೆ ಕಡೆ ಇದೆ ಪ್ರಾಬ್ಲಮ್, ಬೇರೆ ದೇಶಗಳಲ್ಲಿ, ಬೇರೆ ಕಲ್ಚರ್ಗಳಲ್ಲಿ ನೀನು ಕನ್ವರ್ಟ್ ಆಗಲಿಲ್ಲ ಅಂದರೆ ನಿನ್ನನ್ನು ಕೊಲೆ ಮಾಡ್ತೀನಿ ಅನ್ನೋದಿದೆ.